ಈ ಸ್ನೇಹ ಭಾವದಲ್ಲಿ ಇರುವವರು ಬಹಳ ಚೆನ್ನಾಗಿ ತನ್ನ ಸ್ನೇಹದಿಂದಲೇ ಎಲ್ಲರ ಜೊತೆಲೂ ಸ್ನೇಹವಾಗೂ ಇರ್ತಾರೆ, ಹೆಚ್ಚಿಗೆ ಜಗಳ ಆಡೋದಿಲ್ಲ, ಮತ್ತು ಸ್ನೇಹಿತರು ಅವ್ರಿಗೆ ಸಮಾನ ಕೊಡ್ತಾರೆ. ಇವೆರಡು ಶನಿಯ ಮನೆಯಲ್ಲಿ ಮತ್ತೆ ಮಕರ ಮತ್ತೆ ಕುಂಭದ ಮನೆಯಲ್ಲಿ ಈ ಶುಕ್ರ ಸ್ಥಾನ. ಇನ್ನೂ ಸಿಕ್ಕಾಬಟ್ಟೆ ವಿಸ್ತಾರಗಳಿವೆ ಇದರಲ್ಲಿ. ಸುಮ್ಮನೆ ಜಸ್ಟ್ ಒಂದು ಸಣ್ಣ ಸಣ್ಣ ಹಿಂಟ್ಸ್ಗಳು ಕೊಡ್ತಿದ್ದೀನಿ, ಅದನ್ನ ನೋಡ್ಕೊಳ್ರಿ. ಓಕೆ ಗುರುಜಿ, ಈಗ ಕೆಲವು ಪ್ರೊಫೈಲ್ಸ್ ನೋಡ್ಕೊಂಡ್ ಬರೋ ಸಮಯ ಆಗಿದೆ. ಪ್ರೊಫೈಲ್ ನೋಡ್ಕೊಂಡ್ ಬರೋಣ ವೀಕ್ಷಕರೇ. ಕೆಲವಾರು ಪ್ರೊಫೈಲ್ಸ್ ನಿಮಗಾಗಿ. ನಾಗೇಂದ್ರ ಬಿಸಿ, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಈಸ್ SSM 34477. ಡೇಟ್ ಆಫ್ ಬರ್ತ್ 14/4/1978. ಎಜುಕೇಶನ್ ಬ್ಯಾಚುಲರ್. ಶ್ರೀ ಶಂಕರ ಮ್ಯಾಟ್ರಿಮೋನಿ wishes him all the very best. ಗುರುಪ್ರಸಾದ್, ಶ್ರೀ ಶಂಕರ ಮ್ಯಾಟ್ರಿಮೋನಿ ಐಡಿ ಈಸ್ SSM 34718. ಡೇಟ್ ಆಫ್ ಬರ್ತ್ 26/5/1977. ಎಜುಕೇಶನ್ ಡಿಪ್ಲೊಮಾ. ಶ್ರೀ ಶಂಕರ ಮ್ಯಾಟ್ರಿಮೋನಿ wishes him all the very best. Shruti Kannaya, her Shankara Matrimony ID is SSM 34734. Date of birth 31/1/1988. Shri Shankara Matrimony wishes her all the very best. Radha Krishnan GK, his Shankara Matrimony ID is 36098. Date of birth 27/10/1978. Education Masters. Shri Shankara Matrimony wishes him all the very best. Venkateshwaran, his Shankara Matrimony ID is SSM 36324. Date of birth 19/4/1980. Education Masters. Shri Shankara Matrimony wishes him all the very best. Shrikant R, his Shankara Matrimony ID is 36641. Date of birth 20/2/1985. Education Doctorate. Shri Shankara Matrimony wishes him all the very best. Ashwin Sivasubramani, his Shankara Matrimony ID is 3205. Date of birth 12/9/1979. Education Masters. Shri Shankara Matrimony wishes him all the very best. Ramakrishnan, his Shankara Matrimony ID is SSM 3305. Date of birth 26/10/1975. Education Bachelor. Shri Shankara Matrimony wishes him all the very best. Lalit Kumar, his Shankara Matrimony ID is SSM 18247. Date of birth 12/10/1975. Education Masters. Shri Shankara Matrimony wishes him all the very best. Aarti Sundareshan, her Shankara Matrimony ID is SSM 22444. Date of birth 27/9/1987. Education Master. Shri Shankara Matrimony wishes her all the very best. Rajan Santanam, his Shankara Matrimony ID is SSM 14851. Date of birth 17/11/1976. Education Bachelor. Shri Shankara Matrimony wishes him all the very best. Jayashri TN, her Shankara Matrimony ID is SSM 34837. Date of birth 6/11/1987. Education Bachelor. Shri Shankara Matrimony wishes her all the very best. Pavan Kumar PB, his Shankara Matrimony ID is SSM 37259. Date of birth 22/10/1979. Education Diploma. Shri Shankara Matrimony wishes him all the very best. Manoj Kumar Shastri, his Shankara Matrimony ID is SSM 22146. Date of birth 16/3/1977. Education Masters. Shri Shankara Matrimony wishes him all the very best. ಮತ್ತೊಂದು ಚಿಕ್ಕ ವಿರಾಮದ ನಂತರ ನಿಮ್ಮೆಲ್ಲರಿಗೂ ಕಲ್ಯಾಣ ಮಸ್ತು ಪವರ್ಡ್ ಬೈ ಶ್ರೀಶಂಕರ ಮ್ಯಾಟ್ರಿಮೋನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಮ್ಮೊಂದಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು ಶ್ರೀಯುತ ರಾಮಮೂರ್ತಿ ಆಚಾರ್ಯ ತಾಮ್ರಪರ್ಣಿಯವರು. ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಿ ನಿಮ್ಮ ಮನಸ್ಸಿನಲ್ಲಿರುವಂತಹ ವಿವಾಹಕ್ಕೆ ಕುರಿತಂತಾದ ಸಮಸ್ಯೆಗಳಿಂದ ಹೊರಬರೋಕ್ಕೆ ಇದೊಂದು ಸೂಕ್ತ ವೇದಿಕೆ ಅಂತ ಹೇಳ್ತಾ, ಗುರುಜಿಯವ್ರನ್ನ ನೀವು ಖುದ್ದಾಗಿ ಭೇಟಿ ಮಾಡಬೇಕು ಅಂದ್ರೆ ಈ ಒಂದು ನೇರ ಪ್ರಸಾರ ಆದ ಕ್ಷಣದಿಂದ ಸಾಯಂಕಾಲ 4 ಗಂಟೆವರೆಗೂ ಕೂಡ ಗುರುಜಿಯವರು ನಮ್ಮ ಆಫೀಸಲ್ಲಿ ಇರ್ತಾರೆ. ಬಂದು ಭೇಟಿ ಮಾಡಿ ಸಮಸ್ಯೆಗೆ ಪರಿಹಾರವನ್ನ ಕಂಡುಕೊಳ್ಳಿ. ಇನ್ನು ನಮ್ಮ ವೆಬ್ಸೈಟ್
ಮಾಹಿತಿ ಬೇಕು ಅಂದರೆ www.srishankaramatrimony.com ಈ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡಬಹುದು ಅಥವಾ ಪ್ರೊಫೈಲ್ನ ಕೂಡ ನೀವು ಅಲ್ಲಿ ಅಪ್ಲೋಡ್ ಮಾಡಬಹುದು. ಅದರ ಜೊತೆಗೆ ಫೋಟೋ ಅಪ್ಲೋಡ್ ಮಾಡಬಹುದು. ಫ್ರೀ ರಿಜಿಸ್ಟ್ರೇಷನ್ ಸೌಲಭ್ಯ ಇನ್ನ ಇದೆ. ಈ ಎಲ್ಲ ಒಂದು ಅವಕಾಶಗಳನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಗುರೂಜಿ ಅವರು ಶುಕ್ರನ ಸ್ಥಾನಮಾನಗಳ ಬಗ್ಗೆ ವಿಶೇಷವಾದಂಥ ಒಂದು ಮಾಹಿತಿಯನ್ನ ಕೊಡ್ತಾ ಇದ್ರು. ಸಂಕ್ಷಿಪ್ತವಾಗಿ ಎಲ್ಲರಿಗೂ ಸುಲಭವಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತಾ ಇದ್ರು. ಯಾವೆಲ್ಲ ಸ್ಥಾನದಲ್ಲಿ ಶುಕ್ರ ಬಂದ್ರೆ, ಯಾವೆಲ್ಲ ರಾಶಿಗೆ ಯಾರ ಒಂದು ಸ್ವಸ್ಥಾನಕ್ಕೆ ಶುಕ್ರನು ಬಂದ್ರೆ ಯಾರಿಗೆ ಅದು ಸಮಾನ ಬಲ, ಯಾರಿಗೆ ಅದು ಯಶಸ್ಸನ್ನ ತಂದುಕೊಡುತ್ತೆ, ಕೀರ್ತಿಯನ್ನ ತಂದುಕೊಡುತ್ತೆ, ಸಂಪತ್ತನ್ನ ತಂದುಕೊಡುತ್ತೆ ಅನ್ನೋದನ್ನ ಕೂಡ ತಿಳಿಸ್ಕೊಡ್ತಿದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾತುಕತೆ ಮಾಡೋಣ, ಇನ್ನ ಹೆಚ್ಚಿನ ಒಂದು ಮಾಹಿತಿಯನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಪಡೋಣ. ಅದಕ್ಕೂ ಮುಂಚೆ ಗುರುಜಿ ಒಂದು ಕರೆ ಸಿದ್ಧವಾಗಿದೆ. ಹಲೋ 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 ಕೇಳಿಸ್ತಾ ಇದೆಯಾ? ಹಲೋ. ಓಕೆ, ಸಂಪರ್ಕ ಕಟ್ ಆಗಿದೆ. ವೀಕ್ಷಕರೇ, ದಯವಿಟ್ಟು ಸ್ವಲ್ಪ ಜೋರಾಗಿ ಮಾತಾಡುವಾಗ ನಿಮ್ಮ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಮ್ಯೂಟ್ ಮಾಡಿ ಅಥವಾ ಆ ಒಂದು ಜಾಗದಿಂದ ಹೊರಗೆ ಬಂದು ಮಾತಾಡಿ. ಗುರುಜಿ ಈಗಾಗಲೇ ತಿಳಿಸ್ಕೊಡ್ತಾ ಇದ್ರಿ ಯಾರೆಲ್ಲರೂ ಶುಕ್ರನ ಒಂದು ಕೀರ್ತಿಗೆ ಪಾತ್ರರಾಗ್ತಾರೆ, ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಅನ್ನೋದನ್ನ. ಇನ್ನು ನೀವು ಕೆಲವಾರು ಅಂಶಗಳನ್ನ ಕೂಡ ತಿಳಿಸ್ಕೊಟ್ರಿ. ಇನ್ನ ಹೆಚ್ಚಿನ ಒಂದು ಮಾಹಿತಿ ನಮಗೆ ಸಿಗಬಹುದಾ? ಅದೇ, ಈಗ ಮೇಷ ರಾಶಿಯಲ್ಲಿ ಸಮಾನ ಬಲ ಅಂತ ಹೇಳಿದೆ. ಇದು ಅವನಿಗೆ ಈಕ್ವಲ್ ಬಲಗಳನ್ನು ಕೊಡುತ್ತೆ. ಋಷಭದಲ್ಲಿ ಆರ್ಟಿಸ್ಟು, ಲಕ್ಸುರಿ ಐಟಮ್ಸು, ಬೆಳ್ಳಿ ಬಂಗಾರ ಮತ್ತು ಫ್ಯಾನ್ಸಿ ಐಟಮ್ಸು ಇಂಥವೆಲ್ಲ ಕೊಡ್ಬೋದು. ಮತ್ತು ಇನ್ನು ಕನ್ಯಾದಲ್ಲಿ ಈ ಆಡಿಟರ್ ಪ್ರೊಫೆಷನು, ಅಕೌಂಟ್ಸು ಇತ್ಯಾದಿಗಳನ್ನೆಲ್ಲ ಮಾಡಬಹುದು. ಮತ್ತು ಮಕರ ಮತ್ತು ಕುಂಭ ಇಬ್ಬರು ಸ್ನೇಹ ಭಾವದಲ್ಲಿ ಇರಬಹುದು. ಮತ್ತು ಇಲ್ಲಿ ಈ ಕಡೆ ತಗೊಂಡ್ರೆ ಕಟಕ ಮತ್ತು ಸಿಂಹದಲ್ಲಿ ನೀವೇನು ಮಾಡಬೇಕು ಅಂದರೆ ಅದನ್ನು ನೋಡುವ ಕ್ರಮದಲ್ಲೂ ಅಂದರೆ ಇದು ಕೂಲಂಕಷ ವಿಚಾರಣೆಗೆ ಹೋಗಬೇಕಾಗತ್ತೆ. ಸುಮ್ಮನೆ ಜಸ್ಟ್ ಒಂದೊಂದು ಸಣ್ಣ ಸಣ್ಣ ವಿಷಯಗಳನ್ನು ಹೇಳ್ತಾ ಹೋಗ್ತೀವಿ. ಅದರಲ್ಲಿ ಕೆಲವೆಲ್ಲ ಮಾಹಿತಿಗಳು ಏನಾಗ್ತದೆ ಅಂತಂದರೆ ಡಿಫ್ರೆನ್ಸ್ ಆಗುತ್ತೆ. ಅಂದರೆ ನಮ್ಗೆ ಹೀಗಿದ್ದೀವಿ, ಹೀಗೆ ಹಾಗಿಲ್ಲ ಅಂತ. ಅದರಲ್ಲಿ ನೀಚೆ ಭಂಗ ಅಂತ ಹೇಳಿದೆ. ನೀಚೆ ಭಂಗದಲ್ಲಿ ಆದರೆ ಈ ರೀತಿ ಕೆಲವುದೆಲ್ಲ ಸಿಸ್ಟಮ್ ಕೆಡುತ್ತೆ. ಆವಾಗ ಹುಷಾರಾಗಿ ನೋಡ್ಕೊಳ್ಬೇಕು. ತಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಅದರದ್ದು ಪ್ರವೃತ್ತಿಗೆ ಹೋಗಬೇಕಾಗತ್ತೆ. ಇದು ಈ ಥರ ಹೋಗ್ತಾ ಹೋದರೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ಬೋದು. ಇವನು ಇಂಥದ್ದೆಲ್ಲ ಇದ್ದರೆ ಇವನು ಧಾರಾಳವಾಗಿ ಅಕೌಂಟ್ಸ್ಗೆ ಹೋಗ್ಬೋದು, CA ಮಾಡ್ಬೋದು ಅಂತ ವಿಚಾರಗಳಿರುತ್ತೆ. ಇವರು ಅರ್ಹರಾಗ್ತಾರೆ. ನೀವು ಮಾಡಲೇಬೇಕು ಅಂತಲ್ಲ, ಇವನು ಅರ್ಹರಾಗ್ತಾನೆ. ಲಕ್ಸುರಿ ಐಟಮ್ಸು, ಫ್ಯಾನ್ಸಿ ಐಟಮ್ಸು, ಬೆಳ್ಳಿ ಬಂಗಾರ, ಮತ್ತು ಇದರಲ್ಲಿ ಕಟಕ ರಾಶಿಯಲ್ಲಿದ್ದರೆ ಹಾಲು ವ್ಯಾಪಾರ, ಅಕ್ಕಿ ವ್ಯಾಪಾರ ಇಂಥದ್ದೆಲ್ಲ ನಡೆಯುತ್ತೆ ಅಂತ ಹೇಳಿದೆ. ಇದು ಶುಕ್ರನ ಮುಖ್ಯವಾದ ಸ್ಥಾನ. ಈ ಶುಕ್ರನ ಸ್ಥಾನ ಎಷ್ಟೆಷ್ಟು ಚೆನ್ನಾಗಿರುತ್ತೋ, ಎಷ್ಟೆಷ್ಟು ಬಲವಾಗಿರ್ತಾನೋ, ನೀಚ ಸ್ಥಾನ, ಉಚ್ಚ ಸ್ಥಾನ, ಕೆಲವೊಂದು ಜಾಗದಲ್ಲಿ ನೀಚನಾಗಿರ್ತಾನೆ, ಕೆಲವೊಂದು ಜಾಗದಲ್ಲಿ ಉಚ್ಚನಾಗಿರ್ತಾನೆ. ಉಚ್ಚನಾಗಿದ್ದಾಗ ನೀವು ಆ ಕೆಲಸಗಳನ್ನು ಮಾಡಿದ್ರು ಅವ್ರವ್ರಿಗೆ ನೋಡ್ಕೊಳ್ಬೋದು. ಸುಮ್ಮನೆ ಜಸ್ಟ್ ನೋಡ್ಕೊಂಡು ರೆಫರೆನ್ಸ್ ಪಾಯಿಂಟ್ ಮುಂದಕ್ಕೆ ಹೋಗ್ಬೋದು. ಓಕೆ ಗುರುಜಿ, ಈಗ ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಸವಿತಾ ಮೇಡಮ್. ಹೇಳಿಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನನ್ನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ನಿಮ್ಮ ಡೀಟೇಲ್ಸ್ ಹೇಳಿ. ಜನ್ಮ ದಿನಾಂಕ? 1990. ಹಾ. ಫಸ್ಟ್ನೇ ತಿಂಗಳು. ಹಾ. ಜನವರಿ 13/1/1990. ಸಮಯ ಬೆಳಗಿನ ಜಾವ ಅನ್ಸುತ್ತೆ ಮೇಡಮ್. ಓಕೆ, ಸಮಯ ನಿಖರವಾಗಿ ಗೊತ್ತಿದ್ರೆ ಸಹಾಯಕ ಆಗೋದು. ಯಾವ ನಕ್ಷತ್ರ ಅಥವಾ ರಾಶಿ ಗೊತ್ತಿದ್ಯಾ ಮೇಡಮ್? ರಾಶಿ ಕುಂಭ ರಾಶಿ, ನಕ್ಷತ್ರ ಗೊತ್ತಿಲ್ಲ ಮೇಡಮ್. ಕುಂಭ ರಾಶಿ. ಪೂರ್ವಭದ್ರ ನಕ್ಷತ್ರ, ಕುಂಭ ರಾಶಿ. ಓಕೆ, ಗುರುಜಿ ಅವರಿದ್ದಾರೆ, ಮಾತಾಡಿ. ಹೇಳಿ, ಕೇಳಿಸ್ತಾ ಇದೆ, ಗೊತ್ತಾಯ್ತು, ಹೇಳಿ. ಕುಂಭರಾಶಿ ಅವರಿಗೆ ನನ್ನ ಮದ್ವೆ ಬಗ್ಗೆ ಕೇಳಬೇಕಾಯ್ತು. ಎಷ್ಟೊಂದ್ ಜನ ಬಂದ್ರು, ಸೆಟ್ ಆಯ್ತಿರ್ಲಿಲ್ಲ. ಎಲ್ಲ ಜ್ಯೋತಿಷ್ಯ ಕೇಳಿಕೆ ಸರ್ಪ ದೋಷ ಇದೆ ಅಂತನಿದ್ರು. ನಾವು ಕುಕ್ಕೆಗೆ ಹೋಗಿ ಎಲ್ಲ ಮಾಡ್ಕೊ ಬಂದು, ಮತ್ತೆ ಇಲ್ಲಿ ಕೆಂಗೇರಿಲು ಮುಕ್ತಿನಾಕು ಅಲ್ಲೂ ಹೋಗಿದ್ವಿ. 9 ವಾರ ವ್ರತ ಮಾಡಿದೆ. ಇವಾಗ ಒಂದ್ ಗಂಡ್ ಸೆಟ್ ಆಗಿದೆ. ಅವ್ರು ಅವ್ರ ಅಪ್ಪ ಅಮ್ಮಂಗ್ ಇಷ್ಟ ಇಲ್ಲ, ಅವರು ಮನೆ ಬಿಟ್ಟು ಬಂದಿದ್ದಾರೆ. ಅದಕ್ಕೋಸ್ಕರ ಇವಾಗ ನಮ್ಮ ಅಮ್ಮ 6 ತಿಂಗಳ ಮದ್ವೆ ಮಾಡಂತ ಅನ್ಕೊಂಡಿದ್ದಾರೆ. ಮುಂದೆ ನಾವ್ ಹೆಂಗಿರ್ತೀವಿ ಅಂತ. ನನ್ ದೋಷ ಇನ್ನೂ ಕಳ್ದಿಲ್ವಾ ಗುರುಜಿ? ದೋಷ ಇದೆ ಅಂತ ಪೂರ್ಣವಾಗಿ ಮಾಹಿತಿ ಇನ್ನು ನಮಗೆ ನೀವು ಸಮಯ ಕೊಡದೇ ಇದ್ದ ಕಾರಣ ಸಿಕ್ಕಿಲ್ಲ. ಇರಲಿ, ಪರವಾಗಿಲ್ಲ. ಆದರೆ ನೀವು ಒಂದು ಸಲ ಮುಖ್ಯವಾಗಿ ಹೋಗಿ ಕಾವೇರಿ ಸ್ನಾನಗಳನ್ನ ಮಾಡಿಕೊಂಡು ಬನ್ನಿರಿ. ಶ್ರೀರಂಗಪಟ್ಟಣ ಅಥವಾ ನಿಮ್ಮಲ್ಲಿ ಎಲ್ಲಿ ಹತ್ತಿರ ಇದೆಯೋ
ಅಲ್ಲಿ ಹೋಗಿ ಒಂದು ಕಾವೇರಿ ಸ್ನಾನವಾದರೆ ಈ ಪಾಪಗಳ ಪರಿಹಾರ, ವಿಘ್ನಗಳು ಕಡಿಮೆ ಆಗುತ್ತಾ ಹೋಗುತ್ತೆ. ಮತ್ತು ನೀವು ಗಣಪತಿ ಪ್ರಾರ್ಥನೆಯನ್ನು ಬುಧವಾರದ ದಿವಸ ಜಾಸ್ತಿ ಮಾಡಬೇಕು. ಒಂದು ಅರ್ಚನೆ, ಸೇವಾ ಯಾವುದಾದ್ರು ಒಂದು ಕ್ರಮದಲ್ಲಿ ಗಣಪತಿ ಪ್ರಾರ್ಥನೆಯನ್ನು ಮಾಡಬೇಕು. ಮಾಡಿದರೆ ಈ ವಿಘ್ನಗಳು ನಿಮಗೇನು ಬರ್ತದೆ ನೋಡ್ತಾರೆ, ನಿಂತೋಗುತ್ತೆ. ನೋಡಿ ಈಗ ಒಪ್ಪಿತು, ಮತ್ತು ಅವ್ರ ತಂದೆ ತಾಯಿಗಳು ಬೇಡ ಅಂತಿದ್ದಾರೆ, ಹೀಗೆಲ್ಲ ಕಾರ್ಯಕ್ರಮಗಳು ಏನು ಆಗ್ತಾಯಿದೆ, ಅದಕ್ಕೆ ನೀವು ಮುಖ್ಯವಾಗಿ ಗಣಪತಿ ಪ್ರಾರ್ಥನೆಯನ್ನು ಮಾಡಿರಿ, ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಅದಾದ ಮೇಲೆ ಸ್ವಲ್ಪ ದಿವಸ ನೀವು ಯಾವುದಾದ್ರೂ ಒಂದು ಕಂಕಣ ದಾರ, ಯಾವ್ದಾದ್ರು ಮದುವೆ ಆಗಿರೋರು ಇದ್ದರೆ ಅದನ್ನು ತೊಗೊಂಬಂದು ಇಟ್ಕೊಂಡು ಸ್ವಲ್ಪ ಪೂಜೆ ಮಾಡಿದ್ರೆ, ಅಂದರೆ ಅರ್ಶಿನ ಕುಂಕುಮ ಹಚ್ಚಿ ಕಂಕಣ ಭಾಗ್ಯವನ್ನು ಕೊಡು ಅಂತ ಹೇಳಿ ಪಾರ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದಲ್ಲಿ ನಿಮಗೆಲ್ಲ ಒಳ್ಳೆಯದಾಗುತ್ತೆ. ಖಂಡಿತ ಶುಭವಾಗಿ. ಓಕೆ ಸವಿತಾ ಅವರೇ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ನೀವು ಬಿಡುವಾದಲ್ಲಿ ಬೆಂಗಳೂರಿಂದ ಕರೆ ಮಾಡ್ತಿದ್ದೀನಿ ಅಂತ ಹೇಳಿದಿರಾ. ಗುರುಜಿ ಅವರು ಇರ್ತಾರೆ ನಮ್ಮ ಆಫೀಸ್ನಲ್ಲೇ 11 ಗಂಟೆಯಿಂದ 4 ಗಂಟೆವರೆಗೂ ನಮ್ಮ ಆಫೀಸ್ನಲ್ಲಿ ಇರ್ತಾರೆ. ನಿಮ್ಮ ಎಲ್ಲ ಒಂದು ತೊಂದರೆ ಸಮಸ್ಯೆಯನ್ನು ನಾವು ಆದಷ್ಟು ಗೌಪ್ಯವಾಗೇ ಇಟ್ಟಿರ್ತೀವಿ, ಯಾರ ಬಗ್ಗೆ ಕೂಡ ಹೇಳಿಕ್ಕೆ ಹೋಗಲ್ಲ. ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಪಾಲ್ಗೊಳ್ಳಿ, ಈ ಒಂದು ವ್ಯವಸ್ಥೆಯನ್ನ, ಒಂದು ಅವಕಾಶವನ್ನ ಒಂದು ಉಪಯೋಗ ಮಾಡ್ಕೊಳ್ಳಿ ಅಂತ ನಾವು ಹೇಳಿ ಬಯಸ್ತೀವಿ. ನಮ್ಮ ಆಫೀಸ್ಗೆ ಬಂದು ಗುರುಜಿ ಅವರೊಂದಿಗೆ ಮಾತಾಡಿ ನಿಮ್ಮ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರ ಖಂಡಿತ ಇರುತ್ತೆ. ಯಾಕಂದರೆ ಜನ್ಮ ದಿನಾಂಕ ಇತ್ತು, ಆದರೆ ಸಮಯ ಯಾವುದು ಇಲ್ಲ, ನಿಖರವಾಗಿ ಸಮಯ ಗೊತ್ತಿಲ್ಲ. ಆದ್ರಿಂದ ನಕ್ಷತ್ರ ಕೂಡ ಬಹುಶಃ ಗೊತ್ತಾಗ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ವೀಕ್ಷಕರೇ, ಕರೆ ಮಾಡಿ ನಮ್ಮೊಂದಿಗೆ ಮಾತಾಡಿ ಅಂತ ಹೇಳ್ತಾ ಗುರುಜಿ ಆಗ್ಲಿ ತಿಳಿಸ್ತಾ ಇದ್ರಿ ಯಾವೆಲ್ಲ ರೀತಿ ಶುಕ್ರನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ರಿ. ಕೆಲವು ಟಿಪ್ಸ್ ಅಂತ ಹೇಳ್ಬೋದು. ಕೂಲಂಕುಷವಾಗಿ ಅದನ್ನ ಗಮನಿಸ್ತಾ ಹೋದ್ರೆ ಬಹಳ ಗಹನವಾದಂತ ಟಿಪ್ಸ್ ಅಷ್ಟೇ. ಸೊ ಯಾರು ಎಲ್ಲ ಯಾವ ಒಂದು ಮಾರ್ಗಕ್ಕೆ ಸೂಕ್ತರು, ಯಾವ ಫೀಲ್ಡ್ಸ್ಗೆ ಅವ್ರನ್ನು ಆಪರ್ಚುನಿಟಿ ಬಂದ್ರೆ ಅವರು ಆಯ್ಕೆ ಮಾಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಟ್ರಿ. ಇನ್ನ ಮುಖ್ಯವಾಗಿ ನಾವು ಏನೇ ನೋಡಿದ್ರು ಮಾತಾ ಪಿತೃಗಳು ಇವರ ಒಂದು ಆಶೀರ್ವಾದ, ಇವರ ಒಂದು ಕೃಪೆ, ಅನುಗ್ರಹ ಎಷ್ಟು ಮುಖ್ಯವಾಗಿರುತ್ತೆ. ಯಾಕಂದ್ರೆ ಗುರುವಿನ ಬಗ್ಗೆ ತಿಳಿಸ್ಕೊಟ್ರಿ, ಮಾತಾ ಪಿತೃಗಳ ಬಗ್ಗೆ ಈಗ ತಿಳಿಸ್ಕೊಡಿ ಗುರುಜಿ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಒಂದು ಮದುವೆಯ ಸಂದರ್ಭದಲ್ಲಿ ಅತಿಥಿಗಳು ಬಂದ್ರೇ ಅದು ಮದುವೆ. ಗುರುಗಳು ಬಂದು ನಿಮಗೆ ಸಕಲ ಶಾಸ್ತ್ರಗಳನ್ನು ಮಾಡಿದ್ರೆ ಆ ಮದುವೆಯ ಒಂದು ಲಕ್ಷಣ. ಇನ್ನು ಎಲ್ಲದಕ್ಕಿಂತ ಅದ್ಭುತವಾದ ಒಂದು ವಿಚಾರ ಅಂದರೆ ಮಾತಾಪಿತೃಗಳ ಸೇವಾ ಅಥವಾ ಅವರ ಆಶೀರ್ವಾದ, ಪಿತೃದೇವತೆಗಳ ಆಶೀರ್ವಾದ. ನೀನು ಹೀಗೆ ನಾಂದಿ ಅಂತ ಮಾಡ್ತೀವಿ. ನಾಂದಿ ಅಂದರೆ ಶುಭ ನಾಂದಿ ಬೇರೆ, ಇದು ಬೇರೆ. ಆ ನಾಂದಿಯನ್ನು ಕರೆಸ್ಬೇಕು. ನಮ್ಮ ಪಿತೃದೇವತೆಗಳನ್ನು ಕರೆಸಿ ಮೊದಲು ಮಾಡುವ ಕೆಲಸ ಪಿತೃದೇವತೆಗಳೇ. ಪಿತೃದೇವತೆಗಳನ್ನು ಕರೆಸಿ ನಾಂದಿ ಹಾಡಿ ಕರೆಸಿದ್ರೇನೆ ಅವ್ರು ಬರೋದು. ಬಂದವರು ಅಲ್ಲೇ ಇರ್ತಾರೆ, ಅಲ್ಲಿ ತನಕ ಅದಕ್ಕೆ ಊಟ ಮಾಡಬಾರ್ದು. ಭೂಮತ್ ಸಮಯದ ವಿಸರ್ಜನೆ ಆಗುವವರೆಗೂ ಊಟ ಮಾಡಬಾರ್ದು ಅಂತ ಹುಡುಗ ಹುಡುಗಿ ಮತ್ತು ತಂದೆ ತಾಯಿಗಳಿಗೆ ಹೇಳ್ತೀವಿ. ತಾಯಿ ಅಂದರೆ ಸಾಕ್ಷಾತ್ ಯಾವ ಸ್ಥಾನ ಅಂತಂದರೆ ಭಾರತೀ ದೇವಿಯರ ಸ್ಥಾನ. ಭಾರತೀ ದೇವಿಯರಂದರೆ ವಾಯುದೇವರ ಮನೆಯವರು, ಶಾರದಾ ಅಂತ ಏನು ಹೇಳ್ತೀವಿ, ಅವರ ಸ್ಥಾನ. ಅದಕ್ಕೆ ವಿಶೇಷವಾದ ಕೊಟ್ಟಿದೆ. ಹೊತ್ತು ನವಮಾಸ ಅತ್ಯಂತ ನೋವು ಬೇನೆಗಳಿಂದಲಿ. ನಿನಗೆ ಕಷ್ಟ ಆಗುತ್ತೆ, ತಾನು ತಿನ್ನಲ್ಲ. ನಿನಗೆ ಸುಖ ಆಗುತ್ತೆ, ಅದಕ್ಕೆ ತಕ್ಕ ತಿಂತಬೇಕು. 9 ತಿಂಗಳು ಹೊತ್ತು ನಿನ್ನ ಸಾಕಿ ಸಲಹಿ ಹೊರಗಡೆ ತಗೊಂಡು ಬರ್ತಾರೆ. ಈ ಜೀವನದಲ್ಲಿ ತನ್ನ ಪುನರ್ಜನ್ಮನೇ ಹುಟ್ಟುಬಿಡುತ್ತೆ. ಕೃಷ್ಣ ಪರಮಾತ್ಮ ಒಂದೇ ಒಂದು ಮಾತಾಡಿದ, ನೀವು ಏನು ಹೆಣ್ಣು ಮಕ್ಕಳು ಅಂದರೆ ಮಾಡಬಾರ್ದು, ಏನು ಹೆಣ್ಣು ಮಕ್ಕಳು ಪಾಪ ಮಾಡಿದರು ಅದಕ್ಕೆ ಸಂಪೂರ್ಣ ಎಕ್ಸ್ಕ್ಯೂಸ್ ಕೊಡ್ತೀನಿ. ತಾನು ಮಾಡಿದ ಪಾಪ ಏನೋ ಗೊತ್ತಿಲ್ಲದೆ ಮಾಡಿದ ಪಾಪ ಅದು ಯಜಮಾನ್ರಿಗೆ ಹೋಗುತ್ತೆ 50%. ಯಜಮಾನ್ರು ಮಾಡಿದ ಪುಣ್ಯ 50% ಹೆಣ್ಮಕ್ಳಿಗೆ ಬರುತ್ತೆ. ಸೊ ಇಬ್ಬರು ಸರಿ ಸಮಾನ. ಏನಕ್ಕೆ ಮತ್ತೊಂದು ಜನ್ಮ ತಗೊಂಡು ಕೊಡ್ತಾರೆ. ಈ ತಾಯಿಯ ಸ್ಥಾನವನ್ನು ಅದ್ಭುತವಾದದ್ದು. ಆದ ಕಾರಣ ನೀವು ಸಂಪ್ರದಾಯನ ಫಾಲೋ ಮಾಡ್ತಿರೋ ಬಿಡ್ತಿರೋ ಜಾತಕ ನೋಡ್ತಿರೋ ಏನೇ ಮಾಡ್ರಿ, ಮಾತೃದೇವೋ ಭವ, ತಾಯಿಗೆ ಮೊದಲು ಸ್ಮರಣೆ ಮಾಡಿಕೊಂಡು ಮುಂದಕ್ಕೆ ಹೋಗ್ರಿ. ನಿಮ್ಗೆಲ್ಲ ಕಾರ್ಯಕ್ರಮಗಳು ಸುಸೂತ್ರ ಆಗುತ್ತೆ. ಕಲ್ಯಾಣ ಮಸ್ತು ಕಾರ್ಯಕ್ರಮಕ್ಕೆ ಮುಖ್ಯ ಆದ್ಯತೆ ತಾಯಿಗೆ ಕೊಡ್ರಿ. ಇನ್ನು ಬೇಕಾದಷ್ಟು ವಿಚಾರಗಳಿದೆ, ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಖಂಡಿತ ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಒಂದು ಸೂಕ್ತ ಮಾರ್ಗದರ್ಶನ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಕಲ್ಯಾಣ ಮಸ್ತು ನೇರ ಪ್ರಸಾರ ಕಾರ್ಯಕ್ರಮ ಇಲ್ಲೇ ಮುಕ್ತಾಯ ಆಗ್ತಿದೆ. ಇನ್ನೊಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.